ಈ ಸಿನಿಮಾದಲ್ಲಿ ಅಧ್ಯಕ್ಷ ಸಿನಿಮಾದಲ್ಲಿ ನೋಡೋದಾದ್ರೆ ನಾರಾಯಣನ್ಗೆ ಯಾವ ಹುಡುಗಿನೂ ಸಿಗ್ತಾನೆ ಇರಲ್ಲ, ಸಿಕ್ಕಿದ್ರು ಅಲ್ಲೆಲ್ಲ ಹಂಗೆ ಹೋಗ್ಬಿಡ್ತಾ ಇದ್ರು, ಪಾಸ್ ಆಗ್ಬಿಡ್ತಾ ಇದ್ರು. ಸೊ ಈ ಸಿನಿಮಾ ಪರ್ಮನೆಂಟ್ ಅಲ್ಲ ಇತ್ತು, ಒಂದು ಪರ್ಮನೆಂಟ್ ಜೊತೆಗೆ ಅಂತ ಪರ್ಮನೆಂಟ್ ಪರ್ಮನೆಂಟ್ ಹುಡುಗಿ ಸಿಕ್ಕಿದ್ರೆ ಅಂತ ಈ ಸಿನಿಮಾದಲ್ಲಿ ಏನ್ ಹೇಳ್ಬೇಕು ಅದಕ್ಕೆ? ನಿಮ್ಗೆ ಆತರ ಪ್ರೀತಿ ಬಿಡ್ಸಕ್ ಏನ್ ಕಾರಣ ಆಗಿದೆ? ಲವ್ ಅಲ್ಲ, ಇಡೀ ಪಿಕ್ಚರ್ ಬರೀ ನೋವೇ ಕೊಡೋದು. ಫೈಟ್ ಇದೆ ನಮ್ಮ ಸಿನಿಮಾದಲ್ಲಿ, ಆದ್ರೆ ಇವ್ರು ಹೊಡೆಯೋದು ಕಮ್ಮಿ ಅಷ್ಟೇ. ಹೊಡಿತಾರೆ. ನಾನು ಯಾವ ಹೀರೋ ಮಾಡಿದೀನಿ ಬಿಡ್ರ, ನಾನು ಹೊಡಿಬೇಕು ಅಂತ ಹೀರೋ ಮಾಡಿದೆ. ಇದ್ರಲ್ಲಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಹೀರೋ ಒಬ್ಬ ಏನೋ ಅನ್ಕೊಂಡ್ ಹಿಂಗ್ ಹೊಡಿತಿದ್ರು. ಇದ್ರಲ್ಲಿ ಸೈಡ್ ಅಲ್ಲಿ ಪಾಯ್ಡಲ್ಲಿ ನಿಂತಿದ್ದೀರಲ್ಲ ಬಂದ್ ಹೊಡಿತಾರೆ. ಏನ್ರೋ ಇದು ಅಂತ. ನಿಮ್ಮ ಪ್ರೀತಿಯ ಬಲೆಗೆ ಬೀಳಿಸಿದ ಹೇಗೆ ಚಿಕ್ಕಣ್ಣ ಸಿನಿಮಾ? ನಾನ್ ಹೇಗೆ ಅವ್ರ ಮನೆ ನಾನೇ ಬಿದ್ದೋಗಿದ್ದು, ಅವ್ರೇನ್ ಬೀಳ್ಸಿ ಟ್ರೈ ಮಾಡಿಲ್ಲ. ಬಿಡ್ರಿ ಅಲ್ಲ, ನೀವ್ ಒಂದೊಂದೇ ಹೇಳ್ಕೊಂಡ್ ಬರ್ತಾನೆ ಇದ್ದೀರ. ಅಲ್ಲ ಯಾಕೆ ಕೇಳಿದೆ ಅಂತಂದ್ರೆ, ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ, ಮತ್ತೆ ಡೈಲಾಗು ಬರುತ್ತೆ. ಅವರು ಶಾರುಖ್ ಸ್ಟೈಲ್ ಅಲ್ಲಿ ಒಂದು ಪ್ರಪೋಸ್ ಮಾಡೋದು. ಸೊ ಅದನ್ನ ರೀಕ್ರಿಯೇಟ್ ಮಾಡ್ಸೋಣ ಅಂತ ಕೇಳಿಸ್ತೇನೆ ನಾನು. ಮಾಡೋಣ ಬನ್ನಿ, ಏನಂತ ಪ್ರಶ್ನೆ ಕೇಳ್ಬೇಡಿ, ಯಾಕೆ ಅದ್ರ ಹಿಂದೆ ಏನು ಯಾರೇ ಅಂತೆಲ್ಲ ಕೇಳ್ಬೇಡಿ, ರೀಕ್ರಿಯೇಟ್ ಮಾಡೋ ಡೆಫಿನೆಟ್ಲಿ ಮಾಡೋಣ. ಈಗ ಮಲೈಕಾ ಅವ್ರನ್ನ ಇದಾರೆ ಅಂದ್ಕೊಂಡೆ ನೀವು ಪ್ರಪೋಸ್ ಮಾಡ್ತಾ ಇದ್ರ? ಮಲೈಕಾ ಮಲೈಕಾನೇ, ನಾನು ಚಿಕ್ಕಣ್ಣ, ನಾನು ಉಪಾಧ್ಯಕ್ಷ, ಅಂಜಲಿ. ನಾನ್ ಮಾಡೋದಲ್ಲ, ಅವರೇ ಮಾಡ್ಬೇಕು. ನಾನ್ ಮಾಡ್ಬೇಕಾ? ನಾನ್ ಹೆಂಗ್ ಮಾಡ್ಲಿ? ಅಂಜು ನಾನ್ ಹಿಂಗಂದ್ರೆ ಹಿಂಗಿರುತ್ತದು ಡಾನ್ ತರ. ಸರ್, ನ್ಯೂ ಇಯರ್ ಸಂಭ್ರಮ. ಸೊ ಉಪಾಧ್ಯಕ್ಷದಲ್ಲಿ ಒಂದು ರೀತಿ ಹೊಸ ಕಳೆ ಬರ್ತಾರೆ, ಯಾಕಂದ್ರೆ ಇನ್ನು ಜಸ್ಟ್ ಒಂದು 26 ಡೇಸ್ ಇದೆ. ಸೊ ಈ ಸಂಭ್ರಮ ಮತ್ತೆ ಈ ಪ್ರಮೋಷನಲ್ ಐಡಿಯಾಸ್ಗಳಾಗ್ಲಿ ಅಥವಾ ಈ ಒಂದು ವೇಗ ಆಗ್ಲಿ ನಿಮ್ಗೆ ಖುಷಿ ಪಡ್ತಾ ಇದೆ, ಭಯ ಅನಿಸ್ತಾ ಇದೆ? ಇಲ್ಲ, ಖಂಡಿತವಾಗ್ಲೂ ಭಯ ಅಂತೂ ಇದ್ದೇ ಇದೆ. ನಾನು ಯಾವಾಗ್ಲೂ ಭಯ ಪಟ್ಟವನಲ್ಲ. ಭಯ ಇದೆ, ಟೆನ್ಷನ್ ಇದೆ ಎಲ್ಲ ಒಂದ್ ಕಡೆ. ಯಾಕೆಂದ್ರೆ ಫೈನಲಿ ಒಂದು ಚೆನ್ನಾಗಿರೋ ಸಿನಿಮಾನ ಇದುವರೆಗೂ ಕನ್ನಡಿಗರು ಕೈ ಬಿಟ್ರ ಇತಿಹಾಸನೇ ಇಲ್ಲ. ಹಂಗಾಗಿ ನಮ್ಮ ಸಿನಿಮಾ ಏನು ನಾವು ಪ್ಲಾನ್ ಮಾಡಿರೋದೇನು, ಒಂದು ಫ್ಯಾಮಿಲಿನ ಎಂಟರ್ಟೈನ್ ಮಾಡಬೇಕು. ಮಕ್ಕಳು, ಹೆಂಗಸರು, ದೊಡ್ಡವರು, ಯೂತ್ಸ್ಗೆ ಬೇಕಾದ ಲವ್ ಸ್ಟೋರಿನೂ ಇದೆ, ಒಂದು ಫ್ಯಾಮಿಲಿ ಮಜಾ ಮಾಡಬೇಕಾದಂಥ ಫನ್ನು ಇದೆ, ಚಿಕ್ಕ ಚಿಕ್ಕ ಇಮೋಷನ್ಸ್ಗಳು ಇದೆ. ಸೊ ಅದೆಲ್ಲ ಇಟ್ಕೊಂಡು ಹೊಸ ವರ್ಷ ಹೊಸ ಜೀವನ, ಖಂಡಿತವಾಗ್ಲೂ ನನಗೆ ಹೊಸ ಜೀವನನೇ. ಇದೇ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಾನೇನು ಕೇಳ್ಕೊಳ್ಳೋದಂದ್ರೆ, ಇಲ್ಲಿ ತನಕ ನಾನು ಎಲ್ಲೋ ಇದ್ದವನು ಸರ್. ಇದು ನಿಜವಾಗ್ಲೂ ಇವತ್ತಿಗೆ ಈಗ ನಾವು ಕೂತ್ಕೊಂಡು ಮಾತಾಡ್ತಿರೋದು ನನಗೆ ಕನಸೆ. ಯಾಕೆಂದ್ರೆ ಇದನ್ನ ನಾನು ಕನ್ಸು ಕಂಡವನಲ್ಲ, ಬಟ್ ಕನ್ಸು ಕಂಡಿರೋದು ಉಪಾಧ್ಯಕ್ಷ ಒಂದೇ. ಉಪಾಧ್ಯಕ್ಷಕ್ಕೆ ಬರೋ ತನಕ ಕನಸಿರ್ಲಿಲ್ಲ. ಉಪಾಧ್ಯಕ್ಷ ಸ್ಟಾರ್ಟ್ ಮಾಡೋದ್ಮೇಲೆ ಕನಸು ಶುರು ಆಯಿತು. ಸೊ ಹಂಗಾಗಿ ಎಲ್ಲೋ ಇದ್ದವನು ಇಲ್ಲಿ ತನಕ ಬೆಳೆಸಿದ್ದೀರಾ, ಹರಿಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಮೊದಲನೇ ಹೆಜ್ಜೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ, ಹರಿಸಿ, ಹಾರೈಸಿ. ಈ ವರ್ಷದ ಕೊನೆಯಲ್ಲಿ ಪ್ರೀತಿ ಅಣ್ಣ ಅಂದ್ರೆ ದರ್ಶನ್ ಅವರು ತುಂಬಾ, ನೀವಂದ್ರೂ ಬಹಳ ಪ್ರೀತಿ, ಅಂದ್ರೆ ಅವ್ರ ಸಿನಿಮಾನು ಕರೆದು ತೋರಿಸಿದ್ರು ಅನ್ಸಿದ್ಯಾ? ನೀವೇನಾದ್ರು ಅವ್ರಿಗೆ ಸಿನಿಮಾ ತೋರಿಸಿದ್ರೆ ನೀವು ನೋಡಿದಂತ ಕಾಟೇರ ಹೇಗಿತ್ತು? ಕಾಟೇರ ತುಂಬಾ ಅದ್ಭುತವಾಗಿದೆ. ಯಾಕೆಂದ್ರೆ ಒಂದಷ್ಟು ಕಡೆ ನಾನು ಒಂಚೂರು ಸ್ವಲ್ಪ ಈ ಹೆಣ್ಮಕ್ಳ ತರ ಏನಾದ್ರು ನಾನು ಟಿವಿಲೇ ಯಾರಾದ್ರೂ ಮಕ್ಳುಗಳು ಹೇಳ್ತಿದ್ರು ಅಳು ಬಂದ್ಬಿಡುತ್ತೆ, ಒಬ್ಬನೇ ಕೂತಿದ್ರು. ಕಾಟೇರಲ್ಲಿ ಒಂದು 3-4 ಕಡೆ ನನ್ ಕಣ್ಣೀರ್ ಹಾಕಿದ್ದೀನಿ. ಆಮೇಲೆ ದರ್ಶನ್ ಸರ್ ಆಕ್ಟಿಂಗ್ ಆಗೋದೆ ಬಿಟ್ರೆ ಅವ್ರ ಬಗ್ಗೆ ಹೇಳಂಗಿಲ್ಲ. ಆಲ್ರೆಡಿ ನನ್ನ ಪ್ರೀತಿಯ ರಾಮು, ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ನಾನು ಯಾಕೆ ಈ ಸಿನಿಮಾಗಳು ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ಮೀರಿದ ಲೆವೆಲ್ಗೆ ಇದರಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ನಾನು ಹೇಳ್ದೆ ಕೂಡ, ಈಗ ದರ್ಶನ್ ಸರ್ದು ಏನು ಒಂದು ಅವ್ರ ಸಿನಿಮಾ ಜರ್ನಿ ಏನಿದೆ, ಇದು ಅವ್ರು ಒಂದಷ್ಟು ಸಿನಿಮಾಗಳು ಹೇಳ್ಕೊಂತಾರೆ ಗೊತ್ತಾ, ನಾನು ಇತ್ತಿತ್ತರ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ಇವಾಗ ಕಾಟೇರನ್ನು ಆ್ಯಡ್ ಆಗುತ್ತೆ ಅದಕ್ಕೆ 100%. ನಮ್ಮಲ್ಲಿ ಈಗ ಜನ ಅಂತೂ ತುಂಬಾ ಇಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ನಮ್ಮ ಉಪಾಧ್ಯಕ್ಷದು ಪಿನ್ ಟು ಪಿನ್ ಅಪ್ಡೇಟು ಎಲ್ಲ ಗೊತ್ತು ಅವ್ರಿಗೆ. ನೋಡೋಣ, ಒಂಚೂರು ಕೇಳಿದ್ದೀನಿ, ಬನ್ನಿ ವ್ಯಾಸ ಅದಕ್ಕಾದ್ರೂ ಒಂಚೂರು ಪ್ರಮೋಷನ್ಗೆ. ಆಮೇಲೆ ಯಾವತ್ತು ಅವ್ರದ್ದು ಅದೊಂದು ಗುಣ ತುಂಬಾ ಇಷ್ಟ. ಯಾರೋ ಹಿಂಗ್ ಹೊಸಬ್ರು ಬರ್ತಿದ್ದಾರೆ, ಹುಡುಗರುಗಳೇನೋ ಮಾಡ್ತಿದ್ದಾರೆ ಅಂದ್ರೆ ಬೆಂತಾಡ್ತಾರೆ, ಆ ಗುಣ ಇದೆ. ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಮ್ಮ ಪ್ರಮೋಷನ್ಗೆ ಖಂಡಿತ ಮಾಡ್ಕೊಡ್ತಾರೆ. ಸುದೀಪ್ ಸರ್ರು
ಇದಾರೆ, ರಿಷಬ್ ಶೆಟ್ಟಿ ಅವರು, ಆಮೇಲೆ ಈ ಪಾಪ ಯಾರಿಗೂ ಸಿಗಲ್ಲ ಅಂತಾರೆ, ರಶ್ಮಿಕಾ ಮಂದಣ್ಣ ನಮಗ್ ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ಸ್ಪೆಷಲ್ಲು. ಸೊ ಹಂಗಾಗಿ ಎಲ್ರು ಈಗ ನಮ್ಮ ಶಿವಣ್ಣ ಅವ್ರ ಕೈಲೇ ನಾವು ಇದು 13ನೇ ತಾರೀಕು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ. ಅದಕ್ಕೆ ಶಿವಣ್ಣ ಅವರೇ ಚೀಫ್ ಗೆಸ್ಟ್, ಅವರೇ ಮಾಡ್ಕೊಡ್ತಾರೆ. ನನ್ಗೆಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ರಶ್ಮಿಕಾ ಅವ್ರದ್ದು ಹೇಳಿದ್ರಿ, ಮಾತಾಡ್ಸೋಣ ಅಂತ್ರಿ, ಏನಂತ ಹೇಳಿದ್ರು ಅಂತ, ಯಾಕಂದ್ರೆ ಮಾತಾಡಿದ್ರಂತ ಆಲ್ರೆಡಿ ನಿಮ್ ಸಿನಿಮಾದ ಕಂಟೆಂಟ್ ಬಗ್ಗೆ. ವಿಶ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ ಉಪಾಧ್ಯಕ್ಷ ಮಾಡಿದೀರಾ ಅದು ಇದು ಅಂತ. ಈಗ ನಾನು ಹೇಳಿದ್ರೆ ಅವ್ರ ಬಾಯಲ್ಲಿ ಕೇಳಕ್ಕೆ ಏನಿರುತ್ತೆ, ಕಂಟೆಂಟ್ ಬಿಡ್ತೀವಿ ಅದನ್ನ. ಹಂಗಾಗಿ ಬಟ್ ಖುಷಿ ಏನಾಯ್ತು ಅಂದ್ರೆ, ಹಿಂಗ್ ಕೇಳಿದ ತಕ್ಷಣ ಹಿಂಗೊಂದು ಮಾಡ್ತಾ ಇದೀವಿ, ನಿಮ್ ಸಪೋರ್ಟ್ ಇರ್ಲಿ ಅಂದ ತಕ್ಷಣ ಸಪೋರ್ಟ್ ಮಾಡ್ತಾರಲ್ಲ, ಅದು ಖುಷಿ ಪಡೋ ವಿಷಯ. ಮತ್ತೊಂದು ಕುತೂಹಲ ಸರ್, ದರ್ಶನ್ ಸರ್ ನಿಮ್ಮ ಡಾನ್ಸ್ ನೋಡೋದ್ಮೇಲೆ ಏನ್ ಮಾತಾಡಿದ್ರು? ಅಯ್ಯೋ, ಅವ್ರು ಸಖತ್ತು ಹೊಗಳಿದ್ರು ನಿಜವಾಗ್ಲು. ಈ ನಿಜ ಗೊತ್ತಿರ್ಲಿಲ್ಲ ಹಿಂಗ್ ಮಾಡ್ತೀಯ ಅಂತ, ಸಖತ್ತು ಎಫರ್ಟ್ ಹಾಕಿದೆ ಬಿಡು, ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸಖತ್ ಕಷ್ಟಪಟ್ಟಿದ್ಯಾ, ಬೇಕು ಇದೊಬ್ಬ ಆರ್ಟಿಸ್ಟ್ ಆಗ್ಬೇಕು ಅಂದವನಿಗೆ ಇದೆಲ್ಲ ಬೇಕು, ಒಳ್ಳೇದಾಗ್ಲಿ ಅಂತ ಅಂದ್ರು. ಏನ್ ಮೇಡಮ್, ಮೊದಲ ಸಿನಿಮಾ ಅಂದ್ರೆ ಕಿರುತೆರಲ್ಲೆಲ್ಲ ಮನೆ ಮಂದಿಗೆಲ್ಲ ಗೊತ್ತು ನೀವೀಗ. ಈಗ ಅಗೇನ್ ಬೆಳ್ಳಿ ತೆರೆಯ ಮೂಲಕ ಇನ್ನೂ ವೈಡ್ ಆಗಿ ನಿಮ್ಮ ಒಂದು ಜನಪ್ರಿಯತೆ ಆಗುತ್ತೆ. ಯಾಕಂದ್ರೆ ಸಿನಿಮಾದ ಪಿಲ್ಲರ್ಸ್ ಗಳು ಇಬ್ರು ಹೇಳ್ತಾ ಇದಾರೆ, ನಿಮ್ ಪಾತ್ರ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಹೆಸರು ಮಾಡ್ಕೊಡ್ತೀರಾ ಅಂತ. ಸೊ ಈ ಸಿನಿಮಾ ಒಂದು ಕನ್ಸು, ಉಪಾಧ್ಯಕ್ಷ ರಿಲೀಸ್ಗೋಸ್ಕರ ಎಷ್ಟು ವೇಟ್ ಮಾಡ್ತಾ ಇದ್ದೀರಿ? ನಾನ್ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ನರ್ವಸ್ ಡೆಫಿನೆಟ್ಲಿ ಇದೆ, ಡೆಬ್ಯೂ ಆಗಿ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಬರ್ತಾ ಇದ್ದೀನಿ. ಬಟ್ ನಾನು ಎಲ್ಲರೂ ಸಿನಿಮಾ ನೋಡಿದಾರೆ, ನಾನು ಒಬ್ಳೆ ಸಿನಿಮಾ ನೋಡಿಲ್ಲ ಆಕ್ಚುಲಿ ಹೇಗ್ ಬಂದಿದೆ ಅಂತ. ಸೊ ನಾನು 26ಕ್ಕೆ ನನ್ನೆಲ್ಲ ಜನದ ಜೊತೆ ನೋಡ್ಬೇಕನ್ನೋ ಒಂದು ಆಸೆಗೆ ನಾನು ನೋಡಕ್ ಹೋಗಿ, ಆಮೇಲೆ ನಂಗೆ ಶೂಟಿಂಗು ಕೂಡ ಇತ್ತು. ಸೊ ಇದೊಂದು ಸಿನಿಮಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರು ಹೇಳ್ದಾಗೆ ತುಂಬಾ ಫಸ್ಟ್ಸ್ ಇದೆ, ಆಮೇಲೆ ತುಂಬಾ ಹಿರಿಯರ್ ಕಲಾವಿದರಿದ್ದಾರೆ. ಸೊ ಎಲ್ಲರದು ಹಾರ್ಡ್ ವರ್ಕು, ಪೇಷನ್ಸು, ಆಮೇಲೆ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಆದ್ರೆ ಔಟ್ಪುಟ್ ಸಖತ್ತಾಗಿ ಬಂದಿದೆ. ಅಂದ್ರೆ ಈಗಿನಿರೋ ಸ್ಟ್ರೆಸ್ ಲೈಫಲ್ಲಿ ಒಂದ್ 2.5 hours ಆರಾಮಾಗಿ ನೀವು ನೆಮ್ಮದಿಯಿಂದ ನೀವು ಆರಾಮಾಗಿ ನಕ್ಬಿಟ್ಟು ಖುಷಿ ಪಡ್ಬೋದು ಸಿನಿಮಾನ ನೋಡ್ಬಿಟ್ಟು. ಸೊ ಅದು ಇವಾಗ ಲೈಫಲ್ಲಿ ಆಕ್ಚುಲಿ ಎಲ್ಲರಿಗೂ ಆ ಪೀಸು, ಆ ನಗು ತುಂಬಾ ಇಂಪಾರ್ಟೆಂಟ್. ಸೊ ಅದು ನಮ್ಮ ಸಿನಿಮಾ ಮೂಲಕ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಜನವರಿ 26 ಮಿಸ್ ಮಾಡದೆ ದಯವಿಟ್ಟು ಉಪಾಧ್ಯಕ್ಷ ನೋಡಿ. ಹೊಸ ವರ್ಷಕ್ಕೆ ಗೆಜ್ಜೆಪುರದ ಗೆಜ್ಜೆ ಸದ್ದು ಜೋರಾಗಿದ್ದೇ ಇರುತ್ತೆ. ಅಷ್ಟೇ ಸದ್ದು ಎಲ್ಲ ಇರುತ್ತೆ. ಕೊನೆಯದಾಗಿ ಸರ್ ರಿಕ್ರಿಯೇಟ್ ಮಾಡೋಣ, ನೀವು ಆಕ್ಷನ್ ಕಟ್ ಹೇಳಿದ್ರೆ ಪಟ್ಟ ಅಂತ start ಮಾಡ್ತಾರೆ.